ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸುಚಿತ್ರಾ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಸುಸ್ವಾಗತ. ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಶೇರ್ ಆ್ಯಂಡ್ ಲೈಕನ್ನು ಮಾಡೋದನ್ನು ಮರಿಬಿಡಿ. ಇವತ್ತಿನ ವಿಡಿಯೋದಲ್ಲಿ ಅವರೆಕಾಳು ಹುಳಿ ಮಾಡೋದು ತೋರಿಸ್ತೀನಿ ಹೇಗೆ ಅಂತ. ಸಿಂಪಲ್ ಆಗಿರುತ್ತೆ, ಮಾಡಿ. ಜಾಸ್ತಿ ಸಾಮಾನು ಬೇಕಾಗಲ್ಲ, ಮನೇಲಿರುವ ಸಣ್ಣ ಪುಟ್ಟ ಐಟಮ್ ಇಟ್ಕೊಂಡೆ ಮಾಡ್ಬೋದು. ಅದಕ್ಕೆ ಬೇಕಾಗಿರೋದು 1 ಕಪ್ಪಷ್ಟು ಅವರೆಕಾಳು, ಒಂದು ದೊಡ್ಡ ಸೈಜಿನ ಈರುಳ್ಳಿ, ಒಂದು 5 ಟೊಮೊಟೊ ಹಣ್ಣು. 5 ಟೊಮೊಟೊ ಹಣ್ಣು ಆದಮೇಲೆ 1 ಕಪ್ಪಷ್ಟು ಒಂದು ಆಲೂಗೆಡ್ಡೆ ತಗೊಳ್ಳಿ, ಒಂದು ದಪ್ಪ ಸೈಜ್ ಈರುಳ್ಳಿ, 1 ಗೆಡ್ಡೆ ಬೆಳ್ಳುಳ್ಳಿ, 2 ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು. ಇಷ್ಟೇ. ಮಸಾಲೆಗೆ ಟೊಮೊಟೊ ಮತ್ತು ತೆಂಗಿನಕಾಯಿ, ಅದರ ನಂತರ ಸಾಂಬಾರು ಪುಡಿ ಹಾಕ್ಕೊಂಡು ರುಬ್ಕೊಬೇಕು. ಮಸಾಲೆ ರುಬ್ಕೊಳ್ಳೋ ಅಷ್ಟೊತ್ತಿಗೆ ಒಂದು ಬಾಣಲಿ ಇಟ್ಟು ಅದಕ್ಕೆ ಅವರೆಕಾಳನ್ನ ಹಾಕ್ಕೊಂಡು ಹುರ್ಕೊಳ್ಳೋಣ. ಅವರೆಕಾಳು ಹುರ್ಕೊಂಡ್ರೆ ಬೇಗ ಬೇಯುತ್ತೆ ಮತ್ತು ರುಚಿಯಾಗೂ ಕೂಡ ಇರುತ್ತೆ. ಅವರೆಕಾಳು ಹುರಿದ ನಂತರ ನೀಟಾಗಿ ವಾಶ್ ಮಾಡಿ ಒಂದು ಕುಕ್ಕರ್ಗೆ ಅದನ್ನು ಆಲೂಗೆಡ್ಡೆನೂ ಹಾಕಿ ಉಪ್ಪು ಹಾಕಿ ನೀರು ಹಾಕಿ ಮುಚ್ಚಿಟ್ಬಿಡೋಣ. ಇನ್ನೊಂದು ಕಡೆ ಒಗ್ಗರಣೆ ಅಂದರೆ ಮಸಾಲೆ ಒಗ್ಗರಣೆ ಮಾಡ್ಕೊಳ್ಳೋಣ. ಬನ್ನಿ, ಬಾಣಲಿ ಇಟ್ಟು ಎಣ್ಣೆ ಹಾಕಿ ಸಾಸಿವೆ ಹಾಕಿ, ಎಣ್ಣೆ ಕಾದ ನಂತರ ಸಾಸಿವೆ ಹಾಕಿ, ಸಾಸಿವೆ ಚೆನ್ನಾಗಿ ಸಿಡಿತಾ ಇದೆ. ಸಾಸಿವೆ ಸಿಡಿದ ಮೇಲೆ 1 ಗೆಡ್ಡೆ ಬೆಳ್ಳುಳ್ಳಿ ಜಜ್ಜಿ ಇಟ್ಟಿದ್ದೀವಲ್ಲ ಅದನ್ನು ಹಾಕ್ಕೊಳ್ಳೋಣ. ಅದರ ನಂತರ 2 ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಟಿದ್ದೀನಿ, ಅದನ್ನು ಕೂಡ ಹಾಕ್ಕೋತಾ ಇದ್ದೀನಿ. ಆಮೇಲೆ ಚೆನ್ನಾಗಿ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನಂತರ ಈರುಳ್ಳಿ ಸೇರಿಸ್ಕೋತಾ ಇದ್ದೀನಿ. ಈರುಳ್ಳಿ ಹಾಕಿ ಬಾಡಿಸ್ಕೊಳ್ಳೋಣ. ಚೆನ್ನಾಗೆ ಬಾಡಿಸ್ಕೊಂಡು ನಂತರ ಅದು ಈರುಳ್ಳಿ ಫ್ರೈ ಆಗೋ ಅಷ್ಟರಲ್ಲಿ ನಾವು ಇನ್ನೊಂದು ಕಡೆ ವಿಸಿಲ್ ಇಟ್ಟಿದ್ದೀವಲ್ಲ ಅದನ್ನು ಕೂಡ ಅವಾಗವಾಗ ನೋಡ್ಕೋತಾ ಇರೋಣ. ಈಗ ಈರುಳ್ಳಿ ಇಷ್ಟು ಬೆಂದರೆ ಸಾಕು. ಇವಾಗ ಕರಿಬೇವಿನ ಸೊಪ್ಪು ಹಾಕ್ಕೋತಾ ಇದ್ದೀನಿ. ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳಿ. ಹುರ್ಕೊಂಡ ನಂತರ ನೋಡಿ, ಇದು ಬ್ರೌನ್ ಕಲರ್ ಬರೋವರೆಗೂ ಹುರ್ಕೋಬೇಕು. ಚೆನ್ನಾಗಿ ಹುರ್ಕೊಂಡು ಅಂದರೆ ನಾವು ಎಷ್ಟು ಫ್ರೈ ಮಾಡ್ತೀವೋ ಅಷ್ಟು ಟೇಸ್ಟಾಗಿರುತ್ತೆ. ನೀವು ನೋಡಿರ್ತೀರ, ಈ ದೇವಸ್ಥಾನಗಳಲ್ಲೆಲ್ಲ ಮಾಡ್ತಾರೆ. ಇದನ್ನು ಸಿಂಪಲಾಗಿ ಮಾಡ್ತಾಯಿದ್ದೀನಿ ನಾನು. 5 ಟೊಮೊಟೊ ಹಣ್ಣು ಕೊಯ್ದಿಟ್ಟಿದ್ನಲ್ಲ, 2 ಟೊಮೊಟೊ ರುಬ್ಬಕ್ಕೆ ಹಾಕಿದ್ದೀನಿ, 3 ಟೊಮೊಟೊನ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕಿ ಸ್ವಲ್ಪ ಬಾಡಿಸ್ಕೊತಾ ಇರ್ತೀನಿ. ಇದು ಬಾಡಿಸ್ಕೊಂಡು ನಂತರ ಬೇರೆ ಪದಾರ್ಥ ಸೇರಿಸ್ಕೊತೀನಿ. ಇನ್ನೊಂದು ಸ್ನೇಹಿತರೆ, ನಾನು ಹಲಸಿನ ಬೀಜನ ಬೇಯಿಸಿ ಇಟ್ಕೊಂಡಿದ್ದೀನಿ ಸಪ್ರೇಟಾಗಿ. ಅದರ ನೀರು ನಾನು ಇದಕ್ಕೆ ಹಾಕಲ್ಲ, ಚೆಲ್ತೀನಿ. ಕುಕ್ಕರ್ ವಿಸಿಲ್ ಬಂದಿದೆ. ಆಮೇಲೆ ಅವರೆಕಾಳು ಆಲೂಗೆಡ್ಡೆ ಬೇಯಿಸ್ಕೊಳ್ಳೋವಾಗಲೂ ಅಷ್ಟೇ ನಾನು ಉಪ್ಪು ಹಾಕ್ಕೊಂಡಿದ್ದೀನಿ, ಹಂಗಾಗಿ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ. ಇವಾಗ ಇದಿಷ್ಟು ಬಾಡಿಸ್ಕೊಂಡ ನಂತರ ಮಸಾಲೆ ರುಬ್ಬಿಟ್ಟಿರೋ ಮಸಾಲೆ ಹಾಕ್ಕೊಳ್ಳೋಣ. ಮಸಾಲೆಗೆ ಬಂದು ನಾನು ಮನೇಲಿ ಮಾಡಿಟ್ಟಿರುವ ಸಾಂಬಾರು ಪುಡಿನೇ ಯೂಸ್ ಮಾಡಿದ್ದೀನಿ. ನೀವು ಬೇರೆ ಏನಾದರೂ ಖಾರಕ್ಕೆ ಬೇಕಾದರೆ ಕಾಶ್ಮೀರಿ ಚಿಲ್ಲಿ ಪೌಡ್ರು ಆ ಥರ ಎಲ್ಲ ಸೇರಿಸ್ಕೋಬೋದು. ನಾನು ನಮ್ಮ ಅತ್ತೆ ಮಾಡಿಕೊಟ್ಟಿರುವ ಮಸಾಲೆ ಪುಡಿನೇ ಹಾಕ್ಕೊಂಡಿದ್ದೀನಿ, ಸಾಂಬಾರು ಪುಡಿ. ಇನ್ನೊಂದು ಸ್ನೇಹಿತರೆ, ಕಾಯಿ ತುರಿದು ಕೂಡ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಇನ್ನೊಂದು ಕಡೆ ಕಾಳು ಎಲ್ಲ ಕೂಗಿ ಚೆನ್ನಾಗಿ ಬೆಂದಿದೆ. ಈಗ ಇದು ಬೆಂದಿರೋದನ್ನು ನಾವು ಇಳಿಸ್ಕೊಂಡು ಈ ರೀತಿ ಓಪನ್ ಮಾಡಿ ನೋಡ್ಕೊಳ್ಳೋಣ. ಅಷ್ಟರಲ್ಲಿ ಮಸಾಲೆ ಕೂಡ ಲೈಟಾಗಿ ಕುದಿ ಬಂದಿದೆ. ನಾನು ಮಿಕ್ಸಿ ಜಾರ್ ತೊಳೆದು ನೀರು ಹಾಕಿದ್ದೆ, ಅದೇ ನೀರು ಇಷ್ಟು ನೋಡಿ, ಇಷ್ಟು ಇದಾಗಿದೆ. ನಂತರ ಇದು ಬಂದು ಗಟ್ಟಿ ಆಗಿಬಿಡುತ್ತೆ ಸ್ನೇಹಿತರೆ, ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ರೊಟ್ಟಿಗೆ ಚಪಾತಿಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ನಾನಿವತ್ತು ಮುದ್ದೆಗೆ ಮಾಡ್ತಾಯಿದ್ದೀನಿ, ಮುದ್ದೆ ರೈಸ್ ತಿನ್ನೋಕ್ಕೆ. ಇವಾಗ ಆಲೂಗೆಡ್ಡೆನೂ ಅವರೆಕಾಳನ್ನ ನಾನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನು ಟೇಸ್ಟ್ ನೋಡಿದ್ದೀನಿ, ಉಪ್ಪು ಸ್ವಲ್ಪ ಹಾಕಬೇಕು, ನಾನು ಲಾಸ್ಟಲ್ಲಿ ಸೇರಿಸ್ಕೋತೀನಿ. ಈಗ ಚೆನ್ನಾಗಿ ಕುದೀತಾ ಇರಬೇಕಾದ್ರೆ ಲಾಸ್ಟಲ್ಲಿ ನಾವು ಹಲಸಿನ ಬೀಜನ ಬೇಯಿಸಿರೋದನ್ನ ಹಾಕ್ಕೊಳ್ಳೋಣ. ಯಾಕೆಂದರೆ ಅದು ತುಂಬ ಚೆನ್ನಾಗಿ ಬೆಂದಿದೆ, ಹಾಗಾಗಿ ನಾನು ಲಾಸ್ಟಲ್ಲಿ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಈಗ ಚೆನ್ನಾಗಿ ಕುದೀತಾ ಇದೆ. ಈ ರೀತಿ ಕುದಿಬೇಕಾದ್ರೆ ಸ್ವಲ್ಪ ತಿರುಗಿಸ್ಕೊಳ್ಳೋಣ. ತಿರುಗಿಸ್ಕೊಂಡು ನಾನು ಉಪ್ಪು ಹಾಕಿ ತಿರುಗಿಸ್ಕೊಳ್ತಾ ಇದ್ದೀನಿ, ನಿಮಗೂ ಕೂಡ ಬೇಕಾದರೆ ಹಾಕ್ಕೊಳ್ಳಿ. ಇದರಲ್ಲಿ ನಾನು ಒಂದು ಐಟಮ್ ಮಾತ್ರ ಸ್ಕಿಪ್ ಮಾಡಿದ್ದೀನಿ, ಯಾವುದು ಕೊತ್ತಂಬರಿ ಸೊಪ್ಪು ಹಾಕಿಲ್ಲ. ನೀವು ಹಾಕ್ಕೊಳ್ಳಿ ಸ್ನೇಹಿತರೆ. ನನಗೂ ನನ್ನ ಚಿಕ್ಕ ಮಗನಿಗೂ ತೆಂಗಿನಕಾಯಿ ರುಬ್ಬು ಹಾಕಿದ್ರೆ ಇಷ್ಟ ಆಗಲ್ಲ. ಆದರೆ ಏನು ಮಾಡೋದು, ನಮ್ಮ ಮನೆ ದೇವ್ರಿಗೆ ತೆಂಗಿನಕಾಯಿ ರುಬ್ಬು ಹಾಕಬೇಕು, ಇಲ್ಲ ತೆಂಗಿನಕಾಯಿ ತುರಿದು ಹಾಕಬೇಕು. ಆಲ್ಮೋಸ್ಟ್ ನಂಗೆ ತೆಂಗಿನಕಾಯಿ ತುರಿದು ಹಾಕಿದರೆ ಇಷ್ಟ ಆಗೋದು. ನೋಡಿ, ಇದೇ ಫೈನಲ್ ಲುಕ್ಕು ಈ ಥರ ಇದೆ. ಮುದ್ದೆಗೆ ಇವತ್ತು ಮಾಡಿರೋದು ನಾನು. ಇಷ್ಟ ಆದಲ್ಲಿ ಯಾರಿಗಾದರೂ ಶೇರ್ ಮಾಡಬೇಕು ಅಂತ ಅನಿಸಿದ್ರೆ ಶೇರ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ. ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ. ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ, ಮರಿದೆ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಬಾಯ್, ಟೇಕ್ ಕೇರ್.